ಯಾವ್ದಾದ್ರೂ ಒಂದು ಚೆನ್ನಾಗಿರೋ ಬಿಸ್ನೆಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ? ಅದು ಕೂಡ ಯುನಿಕ್ ಆಗಿರಬೇಕು ಅಂತ ನೋಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಆ ಬಿಸ್ನೆಸ್ಸೇ ವೇಫಲ್ ಮೇಕಿಂಗ್ ಬಿಸ್ನೆಸ್. ಫುಡ್ ಬಿಸ್ನೆಸ್ ನಲ್ಲಿ ಏನಾದ್ರೂ ಒಂದು ಯುನಿಕ್ ಆಗಿ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತಿದ್ರೆ ಇದು ನಿಮಗೆ ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಅದರಲ್ಲೂ ಫುಡ್ ಬಿಸ್ನೆಸ್ ಅಲ್ಲಿ ಇದನ್ನ ಇನ್ನು ಯಾರು ಶುರು ಮಾಡೇ ಇಲ್ಲ. ಸೊ ಹಾಗಾಗಿ ಈಗ ಒಳ್ಳೆ ಸಮಯ ಇದೆ ಅಂತ ಹೇಳ್ಬೋದು. ಇವಾಗೇನಾದ್ರೂ ನೀವು ಶುರು ಮಾಡಿದ್ರೆ ಇದರಿಂದ ಒಳ್ಳೆ ಲಾಭ ಗಳಿಸಬಹುದು ಅಂತ ಹೇಳ್ಬೋದು. ಸೊ ಹಾಗಿತ್ತು ಅಂದ್ರೆ ಈ ಬಿಸ್ನೆಸ್ ನ ಹೇಗೆ ಶುರು ಮಾಡೋದು, ಬಂಡವಾಳ ಎಷ್ಟು ಬೇಕಾಗುತ್ತೆ, ಇದರಿಂದ ಬರೋ ಲಾಭ ಎಷ್ಟು, ಮಾರ್ಕೆಟಿಂಗ್ ಹೇಗೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ವಿ. ಆ ತರ ನೀವು ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನ ಕೆಲಸದಕ್ಕಿಂತ ಏನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಾನೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ರಿಸ್ಕ್ ಇರುತ್ತೆ ನಿಜ, ಆದ್ರೆ ನಾವು ಆದ್ರೂ ಬಿಸ್ನೆಸ್ಸೇ ಮಾಡ್ತೀವಿ ಅಂತಾನೆ ಆಯ್ಕೆ ಮಾಡ್ತಾರೆ. ಅಂದ್ರೆ ನಾವೇ ನಮ್ಮ ಸ್ವಂತದ್ದೇನಾದ್ರೂ ಮಾಡಬೇಕು, ನಾವ್ ಯಾಕೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕು, ಅದ್ರ ಬದಲಾಗಿ ನಾವೇ ನಮ್ಮ ತಲೆನ ಉಪಯೋಗಿಸಿ ಏನಾದ್ರೂ ಒಂದು ಬಿಸ್ನೆಸ್ ಅಂತ ಮಾಡಿದ್ರೆ ನಮ್ ಕೆಳಗೆ ಬೇರೆಯವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಬಹುದಲ್ವಾ. ಸೊ ಈ ರೀತಿಯ ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನಡೀತಾ ಇದೆ. ಈ ರೀತಿಯಾಗಿ ತುಂಬಾ ಜನ ಯೋಚನೆ ಮಾಡ್ತಾರೆ, ಹಾಗೇನೆ ಬಿಸ್ನೆಸ್ ಕೂಡ ಮಾಡ್ತಾರೆ. ಎಷ್ಟೋ ಜನ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಕೂಡ ಆಗ್ತಾರೆ, ಹಾಗೇನೆ ಸಕ್ಸಸ್ ಕೂಡ ಆಗ್ತಾರೆ. ಆದ್ರೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಬರೀ ಬಂಡವಾಳ ಇದ್ರೆ ಸಾಕು ಅಂತಲ್ಲ, ಜೊತೆಗೆ ನಿಮ್ಗೊಂದು ಒಳ್ಳೆ ತಲೆ ಇರಬೇಕು. ಅಂದ್ರೆ ಡಿಫ್ರೆಂಟ್ ಆಗಿ ಏನ್ ಮಾಡಬೇಕು, ನಾನು ಬಿಸ್ನೆಸ್ ನ ಯುನಿಕ್ ಆಗಿ ಯಾವ್ದಿರ್ಬೇಕು, ಹೇಗಿರ್ಬೇಕು ಅನ್ನೋ ಒಂದು ಐಡಿಯಾ ಇರಬೇಕು. ಸೊ ಅದು ಇತ್ತು ಅಂದ್ರೆ ತುಂಬಾನೇ ಒಳ್ಳೇದು. ಇಲ್ಲಿ ಬಂಡವಾಳನೇ ಬರೀ ಮುಖ್ಯ ಅಲ್ಲ, ಎಷ್ಟೋ ಬಿಸ್ನೆಸ್ಗಳು ಬಂಡವಾಳ ಇಲ್ದೇನೂ ಕೂಡ ಶುರು ಮಾಡಬಹುದು. ಸೊ ಆ ತರ ಬಂಡವಾಳ ಇಲ್ದೇನೆ ಅಥವಾ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡುವಂತಹ ಬಿಸ್ನೆಸ್ ಇದೆ ಈ ವೇಫಲ್ ಮೇಕಿಂಗ್ ಬಿಸ್ನೆಸ್. ಫುಡ್ ಬಿಸ್ನೆಸ್ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ, ಇದರಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಸೊ ಇಲ್ಲಿ ವಿಷಯ ಏನು ಅಂತಂದ್ರೆ, ನೀವು ಇದರಲ್ಲೇ ಒಂದು ಬಿಸ್ನೆಸ್ನ ಅಂದ್ರೆ ದಿನಕ್ಕೆ ತಕ್ಕ ಹಾಗೆ, ಟ್ರೆಂಡಿಗೆ ತಕ್ಕ ಹಾಗೆ, ಜನಕ್ಕೆ ತಕ್ಕ ಹಾಗೆ, ಬಿಕಾಸ್ ದಿನದಿಂದ ದಿನಕ್ಕೆ ಜನ ಬೆಳೀತಾ ಇದ್ದಾರೆ, ಹೊಸದನ್ನ ಕೇಳ್ತಾ ಇದ್ದಾರೆ, ಹೊಸ ರುಚಿಯನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಕೂಡ ನೀವು ಕೂಡ ತಯಾರಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಈ ಬಜ್ಜಿ, ಬೋಂಡಾ, ಸಮೋಸ ಈ ತರದ ಜಾಗದಲ್ಲಿ ಒಂದು ಹೊಸ ರುಚಿನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಈ ವೇಫಲ್ ಅನ್ನುವಂಥದ್ದು ಸುಮಾರಾಗಿ ಮಾರ್ಕೆಟ್ ಅಲ್ಲಿ 40 ರೂಪಾಯಿಂದ 100 ರೂಪಾಯಿವರೆಗೂ ಸಿಗುತ್ತೆ. ಆದ್ರೆ ಇದನ್ನ ಮಾಡೋದಕ್ಕೆ ಬೇಕಾಗುವಂತ ಖರ್ಚು ಅಂದ್ರೆ ಆಗುವಂತ ಖರ್ಚು ಸುಮಾರು 20 ರಿಂದ 30 ರೂಪಾಯಿ. ಸೊ ಒಳ್ಳೆ ಲಾಭ ಮಾಡಬಹುದು. ಅಂತ ಮುಂಚೆ ಅಂದ್ರೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ನ ಶುರು ಮಾಡೋದಕ್ಕೂ ಮುಂಚಿತವಾಗಿ ಹತ್ರದಲ್ಲೆಲ್ಲಾದ್ರೂ ಈ ವೇಫಲ್ ಮೇಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಾ ಅಥವಾ ಮಾಡ್ತಾ ಇದ್ದಾರಾ ಯೋಚನೆ ಮಾಡಿ ಅಥವಾ ವಿಚಾರಿಸಿ. ಒಂದ್ ವೇಳೆ ಮಾಡ್ತಾ ಇದ್ರೆ ನೀವು ಅದನ್ನ ಶುರು ಮಾಡೋದ್ರಲ್ಲಿ ಅಗತ್ಯ ಇಲ್ಲ, ಅಂದ್ರೆ ಯೂಸ್ ಆಗಲ್ಲ. ಈ ಬಿಸ್ನೆಸ್ ನ ನೀವು ಶುರು ಮಾಡಿದ್ರೆ 2-3 ತಿಂಗಳಲ್ಲೇ ನೀವು ಹಾಕಿದ ಬಂಡವಾಳ ನಿಮ್ಮ ಕೈ ಸೇರುತ್ತೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಈ ವೇಫಲ್ ಅನ್ನುವಂಥದ್ದು ಇಂಡಿಯಾ ಫುಡ್ ಅಲ್ಲ, ಇದು ಫಾರಿನ್ ಫುಡ್. ಅಲ್ಲಿ ಹೆಚ್ಚಾಗಿ ಇದನ್ನ ಬಳಸ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಅಥವಾ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಇದ್ರ ಬಳಕೆ ಹೆಚ್ಚಾಗಿದೆ. ಕಡಿಮೆ ಇರೋದ್ರಿಂದಾನೇ ನೀವು ಇದನ್ನ ಶುರು ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಿಮ್ಗೆ ಯಾವಾಗಲೂ ಕಡಿಮೆನೇ ಇರುತ್ತೆ, ಆದ್ರೆ ಮಾರಾಟದ ಬೆಲೆ ಹೆಚ್ಚಾಗೇ ಇರುತ್ತೆ. ಇದನ್ನ ನೀವು ಕಸ್ಟಮರ್ಸ್ನ ಚೆನ್ನಾಗಿ ಅಟ್ರಾಕ್ಟ್ ಮಾಡಬೇಕು. ಸೊ ತುಂಬಾ ಜನ ಬರಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಗೊತ್ತಾ, ಡಿಫ್ರೆಂಟ್ ಡಿಸೈನ್ಗಳು ಅಂದ್ರೆ ಅದರ ಶೇಪ್ಗಳಿರುತ್ತಲ್ವಾ, ಬೇರೆ ಬೇರೆ ಶೇಪ್ಗಳಿರಬಹುದು ಅಥವಾ ಫ್ಲೇವರ್ಸ್ಗಳಿರಬಹುದು ಅಥವಾ ಡಿಸೈನ್ಸ್ಗಳು. ಸೊ ಈ ರೀತಿ ವೆರೈಟಿ ಕೊಟ್ಟಾಗ ಖಂಡಿತವಾಗ್ಲೂ ಜನ ಬರ್ತಾರೆ. ಸೊ ಈ ರೀತಿಯಾಗಿನೇ ಅದು ಶುರುವಾಗಿ ಒಳ್ಳೆ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವೇಫಲ್ನ ತಯಾರು ಮಾಡುವಂಥದ್ದು ಕೂಡ ತುಂಬಾನೇ ಸುಲಭ, ವೆರಿ ಸಿಂಪಲ್. ಮೈದಾ ಹಿಟ್ಟಿಗೆ ಮೊಟ್ಟೆ, ಹಾಲು ಹಾಗೇನೆ ಬೇಕಿಂಗ್ ಸೋಡಾನ ಚೆನ್ನಾಗಿ ಕಲಸಿ ಪೇಸ್ಟ್ ತರ ಮಾಡ್ಕೋಬೇಕು. ಇದನ್ನ ವೇಫಲ್ ಮಷಿನ್ಗೆ ಹಾಕಬೇಕು. ಹಾಕಿ 5 ರಿಂದ 10 ನಿಮಿಷ ವೇಟ್ ಮಾಡಬೇಕು. ಆಗ ನಿಮ್ಗೆ ಈ ವೇಫಲ್ ಬೇಸ್ ಅನ್ನುವಂಥದ್ದು ರೆಡಿಯಾಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ಬಂದಂತಹ ಬೇಸ್ ಮೇಲೆ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ರೆಡಿ ಮಾಡಿ ಕೊಡಬೇಕು. ಸೇ ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಸಿರಪ್ ಇರಬಹುದು, ಚಾಕ್ಲೇಟ್ಸ್ ಇರಬಹುದು ಅಥವಾ ಡ್ರೈ ಫ್ರೂಟ್ಸ್ ಇರಬಹುದು. ಸೊ ಅವ್ರು ಏನ್ ಕೇಳ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನ ಮೇಲೆ ರೆಡಿ ಮಾಡಿ ಸರ್ವ್ ಮಾಡಬಹುದು. ಅಷ್ಟೇ ಯಾಕೆ, ನಿಮಗೆ ಪ್ರೀಮಿಕ್ಸ್ ಪೌಡರ್ ಕೂಡ ಸಿಗುತ್ತೆ. ಜಸ್ಟ್ ಈ ಪೌಡರ್ಗೆ ನೀವು ವಾಟರ್ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕಿದ್ರೆ ಸಾಕು, ವೇಫಲ್ ತಯಾರಾಗಿ ಸಿಗುತ್ತೆ. ಸೊ ಈ ವೇಫಲ್ ಮಷಿನ್ ಕೂಡ ಅಷ್ಟೇ ಡಿಫ್ರೆಂಟ್ ವೆರೈಟಿಯಲ್ಲಿ ಸಿಗುತ್ತೆ. ಅಂದ್ರೆ ಸರ್ಕಲ್ದು ಅಂದ್ರೆ ರೌಂಡ್ ಶೇಪ್ದು ಅಥವಾ ಸ್ಕ್ವೇರ್ದು ಅಥವಾ ಕೋನ್ದು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಇರುವಂತಹ ಮಷಿನ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಬನ್ನಿ ಹಾಗಿದ್ರೆ ಈ ಮಷಿನ್ ಬೆಲೆ ಎಷ್ಟಾಗುತ್ತೆ ಅಥವಾ ಟೋಟಲ್ ಬಂಡವಾಳ ಎಷ್ಟಾಗುತ್ತೆ, ಬರೋ ಲಾಭ ಎಷ್ಟು, ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ ನ ನೀವು ರನ್ ಮಾಡೋದಕ್ಕೆ ಶಾಪೇ ಬೇಕು ಅಂತೇನಿಲ್ಲ, ಜಸ್ಟ್ ನಿಮ್ಗೊಂದು ಸ್ಟಾಲ್ ತರ ಇದ್ರೂ ಸಾಕಾಗುತ್ತೆ. ಒಂದು ವುಡನ್ ಸ್ಟಾಲ್ ನೀವು ಮಾಡಿಸ್ಕೋಬಹುದು, ಕಾರ್ಪೆಂಟರ್ ಮೂಲಕ ನೀವು ಹೆಲ್ಪ್ ತಗೊಂಡು ಮಾಡಿಸ್ಕೋಬಹುದು. ಇದಕ್ಕೆ ಸುಮಾರು ಒಂದು 10,000 ರಿಂದ 20,000 ಖರ್ಚಾಗುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲ ನಮ್ಮ ಹತ್ರ ಬಂಡವಾಳ ಇದೆ, ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದೀವಿ ಅಂತ ಆದ್ರೆ ಶಾಪ್ನ ನೀವು ರೆಂಟಿಗೆ ತಗೊಳ್ಬಹುದು. ಹೇಗೆ ಅಂತಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ತಿಂದು ಹೋಗೋ ರೀತಿಯಾಗಿ, ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡೋ ರೀತಿಯಾಗಿ ನೀವನ್ನ ಡಿಸೈನ್ ಮಾಡಬೇಕಾಗುತ್ತೆ. ಮೇ ಬಿ ಇಂಟೀರಿಯರ್ ಡಿಸೈನ್ ಇರಬಹುದು ಅಥವಾ ಒಂದು ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಒಂದು ಫ್ಯಾಂಟಸಿ ಆಗಿ ನೀವನ್ನ ಡಿಸೈನ್ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೇದು.
ಹಾಗೆಯೇ ಇದನ್ನು ನೀವು ಎಲ್ಲಿ ಜನ ಹೆಚ್ಚಾಗಿ ಸೇರ್ತಾರಲ್ವ ಅಲ್ಲಿ ಓಪನ್ ಮಾಡಬೇಕಾಗುತ್ತೆ, ಅಥವಾ ನೀವು ಓಪನ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಗ್ರ್ಯಾಂಡ್ ಆಗಿ ಎಲ್ರಿಗೂ ಗೊತ್ತಾಗೋ ರೀತಿ ಮಾಡಿದ್ರೆ ಪಬ್ಲಿಸಿಟಿ ಆಗುತ್ತೆ, ಆ ಮೂಲಕ ಜನ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಂತರ ನೀವು ಈ ಬಿಸ್ನೆಸ್ನ ರನ್ ಮಾಡಬೇಕು ಅಂತಂದ್ರೆ ಯಾವುದೇ ಶೆಫ್ ಆಗಲಿ ಅಥವಾ ಮಾಸ್ಟರ್ ಅಂತ ಯಾರೂ ಬೇಕಾಗಿಲ್ಲ, ನೀವೇ ಇದನ್ನ ರನ್ ಮಾಡಬಹುದು, ಅಂದ್ರೆ ನೀವೇ ಇದನ್ನ ಮಾಡಿ ಮಾರಾಟ ಮಾಡಬಹುದು. ಸೊ ಹಾಗಾಗಿ ಅವರಿಗೆ ಸಂಬಳ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಂತರ ಬೇಕಾಗುವಂಥದ್ದೇ ಮಷಿನ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಆಗಲೇ ಹೇಳಿದ್ವಲ್ವಾ ಬೇರೆ ಬೇರೆ ವೆರೈಟಿಗಳ ಮಷಿನ್ ಇದೆ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ನೀವು ರೌಂಡ್ ಹಾಗೆಯೇ ಸ್ಟಿಕ್ ವೇಫಲ್ ಮೇಕಿಂಗ್ ಮಷಿನ್ ಇದ್ದರೆ ತುಂಬ ಒಳ್ಳೆಯದು. ಸೊ ಇದು ಒಂದು ಮಷಿನ್ ಬಂದು ಸುಮಾರು 10,000 to 15,000 ರೂಪಾಯಿ ಆಗುತ್ತೆ. ಸೇ 2 ಮಷಿನ ತೊಗೊಳ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ಒಂದು 20,000 to 30,000 ರೂಪಾಯಿ ಬಂಡವಾಳ ಬೇಕಾಗುತ್ತೆ. ಹಾಗೆಯೇ ಇನ್ನು ಇದಕ್ಕೆ ಬೇಕಾಗುವಂಥ ಲೈಸೆನ್ಸ್ ಕಡೆಗೆ ನಾವು ನೋಡೋದಾಯ್ತು ಅಂತಂದರೆ ಫುಡ್ ಲೈಸೆನ್ಸ್ ಹಾಗೆಯೇ ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ಟೋಟಲ್ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ನಾವು ಒಂದು ಲೆಕ್ಕಾಚಾರ ಹಾಕಿದ್ರೆ, ಸೊ ಮಷಿನ್ಗಳಿಗೆ ಅಥವಾ ಒಂದು ಸೆಟಪ್ಗೆ ಅಥವಾ ಎಕ್ಸ್ಟ್ರಾ, ಸೊ ಈ ಥರದ್ದೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 70,000 ರೂಪಾಯಿ ನಿಮಗೆ ಬಂಡವಾಳ ಅಂತ ಬೇಕಾಗುತ್ತೆ. ಇನ್ನು ಪ್ರಾಫಿಟ್ಸ್ ಎಷ್ಟಾಗುತ್ತೆ ಇದರಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವು ಸುಮಾರು 50 ವೇಫಲ್ಸ್ನ 40 ರೂಪಾಯಿಗೆ ಒಂದು ಅಂತ ಮಾರಾಟ ಮಾಡಿದ್ರೆ ಅದರಲ್ಲಿ 20 ರೂಪಾಯಿ ಲಾಭ ಅಂತ ಅನ್ಕೊಳ್ಳೋಣ. ಸೊ ಮಿಕ್ಕುಳಿಯೋದು 20 ರೂಪಾಯಿ. ಸೊ 20 × 50 ಅಲ್ಲಿಗೆ 1,000 ರೂಪಾಯಿ ಅದರಿಂದ ಲಾಭ ಸಿಗುತ್ತೆ. ಇನ್ನು ನೀವು 50 ಪಪ್ ವೇಫಲ್ಸ್ನ ಸೆಲ್ ಮಾಡಿದ್ರೆ ಒಂದು 70 ರೂಪಾಯಿ ಅಂತ ಆಗುತ್ತೆ. ಅಂದರೆ ಒಂದು 70 ರೂಪಾಯಿ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಲಾಭ ಕನಿಷ್ಠ ಪಕ್ಷ 30 ರೂಪಾಯಿ ಅಂತೂ ಇರುತ್ತೆ. ಸೊ 50 × 30 1500 ರೂಪಾಯಿ ಸಿಗುತ್ತೆ. ಇನ್ನು ಸ್ಟಿಕ್ ವೇಫಲ್ಸ್ನ ನೀವು ಮಾರಾಟ ಮಾಡೋದಾದ್ರೆ ಒಂದು 100 ರೂಪಾಯಿ ಇರುತ್ತೆ, ಅದರಲ್ಲಿ ಲಾಭ 50 ರೂಪಾಯಿ ಸಿಗುತ್ತೆ. ಸೊ 50 ನೀವು ಮಾರಾಟ ಮಾಡಿದ್ರೆ 50 × 50 2,500 ರೂಪಾಯಿ ಲಾಭ ಸಿಗುತ್ತೆ. ಸೊ ಹೀಗೆ ನೀವು ದಿನಕ್ಕೆ 1,000 ರೂಪಾಯಿ ಹಾಗೆಯೇ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸುವಂತ ಅವಕಾಶ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ಈ ಬಿಸ್ನೆಸ್ ನ ನೀವು ಜಾಸ್ತಿ ಜನ ಇರೋ ಕಡೆ, ಅಂದ್ರೆ ತುಂಬಾ ಕ್ರೌಡೆಡ್ ಏರಿಯಾ ಇರುತ್ತಲ್ವಾ, ಅಲ್ಲಿ ನೀವು ಶುರು ಮಾಡಬಹುದು. ಸ್ಪೆಷಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರಂತ ಮೆಟ್ರೋ ಸಿಟಿಗಳಲ್ಲಿ ನೀವು ಶುರು ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭನೇ ಗಳಿಸಬಹುದು ನೀವು. ಸೊ ನೀವು ಎಲ್ಲಿ ಶುರು ಮಾಡ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆಯೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಜೊತೆಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾ ಅಂತ ನೀವು ಪ್ರಚಾರ ಮಾಡಿಬಿಟ್ರೆ ಖಂಡಿತವಾಗ್ಲೂ ಜನ ನೀವಿರೋ ಜಾಗಕ್ಕೆ ಬಂದು ಅದನ್ನ ಟೇಸ್ಟ್ ಮಾಡಿ ನಿಮಗೆ ಲಾಭ ಜಾಸ್ತಿ ಮಾಡ್ತಾರೆ. ಹಾಗೆಯೇ ಇನ್ನೂ ಒಂದು ಐಡಿಯಾ ಏನು ಅಂತಂದರೆ, ನಿಮ್ಮ ಸುತ್ತಮುತ್ತ ಈ ಥರದ್ದು ಬಿಸ್ನೆಸ್ಗಳಿಲ್ಲ ಅಂತಂದರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ನೀವು ಇನ್ನೂ ಗ್ರ್ಯಾಂಡ್ ಆಗಿ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ, ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ನಿಮ್ಮ ಶಾಪ್ನ ಅಥವಾ ಔಟ್ಲೆಟ್ನ ನೀವು ಮಾಡಬಹುದು. ಇದ್ರ ಜೊತೆಗೆ ಹೈಜಿನ್, ಸೊ ಖಂಡಿತವಾಗ್ಲೂ ನೀವು ಈ ಸ್ವಚ್ಛತೆ ಅನ್ನುವಂಥದ್ದನ್ನು ಕಾಪಾಡಲೇಬೇಕಾಗುತ್ತೆ. ಜೊತೆಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿನೂ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆಯೇ ವೆರೈಟಿ, ಟೇಸ್ಟ್ಗಳು, ಫ್ಲೇವರ್ಗಳು, ಸೊ ಈ ರೀತಿ ನೀವು ಕೊಡ್ತಾ ಹೋದರೆ ಖಂಡಿತ ಜನ ಬರ್ತಾರೆ. ಹಾಗೆಯೇ ಬಲ್ಕ್ ಆರ್ಡರ್ನೂ ಕೊಡೋಕ್ನವರು ಶುರು ಮಾಡ್ತಾರೆ. ಸೊ ನೀವು ಸ್ವಲ್ಪ ಜಾಸ್ತಿ ಪ್ರೈಸ್ ಮಾಡಿದ್ರೂ ಚಿಂತೆ ಇಲ್ಲ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗುವಂಥದ್ದೇ ಬೇಡ. ಸೊ ಈ ರೀತಿ ನೀವು ಪ್ಲಾನ್ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಬಿಸ್ನೆಸ್ನ ಮಾಡಬಹುದು ಅಂತ. ಸೊ ನೀವು ಕೂಡ ಈ ಥರದೊಂದು ಐಡಿಯಾನ ನೀವು ಇಟ್ಕೊಂಡು ಬಿಸ್ನೆಸ್ನ ಮಾಡ್ತಿದ್ದೀರಿ ಅಂತ ಆದರೆ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆ ಹಾಕಿ ನಂತರ ಶುರು ಮಾಡಿ. ಇದ್ರ ಜೊತೆಗೆ ಈ ಒಂದು ಬಿಸ್ನೆಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.